ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಅಕ್ಕೊಳ್ಳ ಗ್ರಾಮ ಪಂಚಾಯಿತಿಯಲ್ಲಿ ಆರೋಪ ಪ್ರತ್ಯಾರೋಪ. ಗ್ರಾಮ ಪಂಚಾಯಿತಿಯ ವಿವಿಧ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಮಾಡುತ್ತಾರೆಂದು ಆರೋಪವನ್ನು ಧನಾಜಿ ಚವ್ಹಾಣ್ ರವರು ಪಂಚಾಯಿತಿಯ ಅಧ್ಯಕ್ಷರಾದ ಇಂದ್ರಜಿತ್ ಸೊಳಂಕುರೆ ಇವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆದರೆ ಈ ಆರೋಪದ ಪ್ರತ್ಯುತ್ತರವಾಗಿ ಅಕ್ಕೊಳ್ಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಇಂದ್ರಜಿತ್ ಸೊಳಂಕುರೆ ಅವರು ಪತ್ರಕರ್ತರನ್ನ ಹಾಗೂ ಸಾರ್ವಜನಿಕರನ್ನ ಉದ್ದೇಶಿಸಿ ಧನಾಜಿ ಚವ್ಹಾಣ್ ರವರು ಮಾಡುತ್ತಿರುವ ಆರೋಪಗಳೆಲ್ಲ ಸುಳ್ಳು ಇವೆ. ಆ ಆರೋಪಗಳಲ್ಲಿ ಏನು ವಿಶೇಷತೆ ಇಲ್ಲ. ನಾವು ನಮ್ಮ ಊರಿನ ಜನರ ವಿಕಾಸ ಮಾಡಿದ್ದೇವೆ ಹಾಗೂ ಹೊಸ ವಿವಿಧ ಯೋಜನೆಗಳನ್ನು ತಂದು ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೇವೆ. ಅವರು ರಾಜಕೀಯ ದುರುದ್ದೇಶ ಮತ್ತು ಮುಂಬರುವ ಗ್ರಾಮ ಪಂಚಾಯಿತಿಯ ಚುನಾವಣೆಗಳ ಹಿನ್ನೆಲೆ ಕಾರಣದಿಂದ ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ. ಈವರೆಗೆ ಯಾವುದೇ ಆರೋಪಗಳು ನಮ್ಮ ಮೇಲೆ ಸಾಬೀತಾಗಿಲ್ಲ. ಈಗಾಗಲೇ ಲೋಕಾಯುಕ್ತ ಕೋರ್ಟ್ನಲ್ಲಿ ವರದಿ ನಮ್ಮಂತೆ ಬಂದಿದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಮದ ವಿಕಾಸಕ್ಕಾಗಿ, ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ಪ್ರಾಮಾಣಿಕತೆಯಿಂದ ದುಡಿಯುತ್ತೇವೆ. ಈ ರೀತಿಯಾಗಿ ಪಂಚಾಯಿತಿ ಅಧ್ಯಕ್ಷ ಇಂದ್ರಜಿತ್ ಸೊಳಂಕುರೆ ಸಾರ್ವಜನಿಕರ ಎದುರಿಗೆ ವಿರುದ್ಧ ಬಣದವರ ಮನವಿ ಪತ್ರವನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ವೀಕರಿಸಿದ ನಂತರ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಊರಿನ ಮುಖಂಡ ಧನಾಜಿ ಚವ್ಹಾಣ್ ಅವರ ಉತ್ತರಕ್ಕೆ ಪ್ರತಿಕ್ರಿಯೆಯನ್ನ ಯಾವ ರೀತಿ ನೀಡಿದ್ದಾರೆಂದು ನೋಡಲೇಬೇಕು. ಈ ಹಿಂದೆ 2021ರಿಂದ 2025ರವರೆಗೆ ಯಾವುದೇ ರೀತಿಯ ಸರಿಯಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿರುವುದಿಲ್ಲ. ನರೇಗಾ ಯೋಜನೆ ಅಡಿಯಲ್ಲಿ ಮಂಜೂರಾದ ಕಾಮಗಾರಿಗಳಲ್ಲಿ ಭಾರಿ ಭ್ರಷ್ಟಾಚಾರವನ್ನ ಮಾಡಿರುತ್ತಾರೆಂದು ಆರೋಪಿಸಿದ್ದಾರೆ. ಅಲ್ಲದೆ ಇವರು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಪಡಿಸಿರುವುದಿಲ್ಲ. ನಾನು ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತುತ್ತಿದ್ದೇನೆ. ನಾನು ವೈಯಕ್ತಿಕವಾಗಿ ಯಾರನ್ನೂ ನಿಂದನೆಯನ್ನ ಮಾಡುತ್ತಿಲ್ಲ, ಯಾರ ಅಪಮಾನವನ್ನು ಮಾಡುತ್ತಿಲ್ಲ. ಜನರ ಪರವಾಗಿ ಕೆಲಸ ಮಾಡುತ್ತಿದ್ದೇನೆ. ಜನರಿಗೋಸ್ಕರ, ಅಭಿವೃದ್ಧಿ ಕಾರ್ಯಕ್ಕೋಸ್ಕರ, ನಮ್ಮ ಅಕ್ಕೊಳ್ಳ ಗ್ರಾಮದ ಪೂರ್ಣ ಉದ್ಧಾರಕ್ಕಾಗಿ ಇವರಿಗೆ ಸುಮಾರು ಬಾರಿ ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ಅರ್ಜಿಗಳನ್ನು ಸಾಕಷ್ಟು ಬಾರಿ ಹಾಕಿದ್ದರೂ ನೀಡಿದ್ದರೂ ಯಾವುದೇ ರೀತಿಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಸೂಕ್ತವಾದ ಮಾಹಿತಿಗಳನ್ನು ನೀಡಿಲ್ಲ. ಇಂದು ಬಾ ನಾಳು ಬಾ ಎಂದು ಹೀಗೆ ನಿತ್ಯ ಓಡಾಡಿಸುತ್ತಿದ್ದಾರೆ. ಇವರು ನಿಜವಾಗಿ ಕೆಲಸವನ್ನ ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಸಾರ್ವಜನಿಕರ ಮುಂದೆ ತೋರಿಸಲಿ ಎಂದು ವಿವಿಧ ರೀತಿಯ ಆರೋಪಗಳನ್ನು ಪ್ರತ್ಯಾರೋಪಗಳನ್ನು ಎರಡು ಬಣದ ಮುಖಂಡರು ಮಾಡಿದರು. ಈ ಸಂದರ್ಭದಲ್ಲಿ ಧನಾಜಿ ಚವ್ಹಾಣ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಯನ್ನ ನೀಡಿ 8 ದಿನಗಳ ಒಳಗಾಗಿ ಸೂಕ್ತವಾದ ಮಾಹಿತಿಯನ್ನ ನೀಡಬೇಕೆಂದು ಮನವಿ ಸಲ್ಲಿಸಿದರು. ಆ ಮನವಿ ಪ್ರಕಾರ ಕೆನರಾ ಬ್ಯಾಂಕ್ ಮುಂದೆ ಮುರುಗು ರಮೇಶ್ ಕುಲಕರ್ಣಿ ಮನೆಯಿಂದ ಗುರುದತ್ತ ಕುಲಕರ್ಣಿ ಮನೆಯವರೆಗೆ ಕಚ್ಚಾ ರಸ್ತೆ, ಸೊಳಂಕುರೆ ಕೆರೆ ಹೊಳೆತ್ತಿರುವ ಕೆಲಸ, ಕನ್ನಡ ಮಕ್ಕಳ ಶಾಲೆ ಮತ್ತು ಮರಾಠೆ ಶಾಲೆಯ ಮುಂದಿನ ಮೈದಾನದ ಕೆಲಸ, ಅಕ್ಕೊಳ್ಳ ಗ್ರಾಮದಲ್ಲಿ ರಿಜಿಸ್ಟರ್ ನಂಬರ್ 71ರಲ್ಲಿ ತೆಗೆದಿರುವ ಬಾವಿ, ಸಂಜೀವಿನಿ ಶೆಡ್ ಮಾಡಿರುವ ಕೆಲಸ, ದನಗಳ ಶೆಡ್ಗಳು ನಿರ್ಮಾಣ ಮಾಡಿರುವ ಕೆಲಸಗಳು, ರಸ್ತೆ ಗುಂಡಿಗಳ ತೆಗೆದಿರುವ ಕೆಲಸಗಳು, ಮುಂಗಡ ಗುಂಡು ತೆಗೆದಿರುವ ಕೆಲಸಗಳು, ಚಂದ್ರಕಾಂತ್ ಪಟಾವಡೆ ಮನೆಯಿಂದ ರಾಜು ಹತ್ಗಿನೆ ಮನೆಯವರೆಗೆ ನಿರ್ಮಿಸಿದ ಕಚ್ಚಾ ಗಟಾರ್ ಚರಂಡಿ ಎಲ್ಲ ಕೆಲಸಗಳು ದಾಖಲಾತಿಗಳನ್ನು ನೀಡಿ ಸ್ಥಳವನ್ನು ಪರಿಶೀಲನೆಯನ್ನ ಸಾರ್ವಜನಿಕರ ಸಮ್ಮುಖದಲ್ಲಿ ಮಾಡಬೇಕೆಂದು ಮನವಿ ಮುಖಾಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಮತ್ತು ಈ ಎಲ್ಲ ಮಾಹಿತಿಯು ಮುಂದಿನ 8 ದಿನಗಳ ಒಳಗಾಗಿ ಒದಗಿಸಬೇಕಾಗಿ ಮತ್ತು ಒಂದು ವೇಳೆ 8 ದಿನಗಳಲ್ಲಿ ಈ ಮಾಹಿತಿಗಳನ್ನು ಒದಗಿಸಿದ್ದಲ್ಲಿ ಮತ್ತೆ ಉಗ್ರವಾದ ಹೋರಾಟವನ್ನು ಮಾಡುವುದಾಗಿ ಎಚ್ಚರಿಕೆಯನ್ನ ಧನಾಜಿ ಚವ್ಹಾಣ್ ನೀಡಿದ್ದಾರೆ. ಅದೇ ಪ್ರಕಾರ ಅಕ್ಕೊಳ್ಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಇಂದ್ರಜಿತ್ ಸೊಳಂಕುರೆ ಗ್ರಾಮಸ್ಥರು ಹಾಗೂ ಪತ್ರಕರ್ತರ ಮುಂದೆ ಮಾತನಾಡಿ, ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ, ಯಾವುದೇ ರೀತಿಯ ಮಾಹಿತಿ ನೀಡಲು ತಯಾರಿದ್ದೇವೆ. ಈವರೆಗೆ ನಾವು ಗ್ರಾಮದ ಅಭಿವೃದ್ಧಿ ಮಾಡಿದ್ದೇವೆ ಹೊರತು ಯಾವುದೇ ರೀತಿಯ ಭ್ರಷ್ಟಾಚಾರವನ್ನು ಮಾಡಿರುವುದಿಲ್ಲ. ಮಾಡಿದ್ದರೆ ಇವರು ಸಾಬೀತುಪಡಿಸಲಿ ಎಂದು ಖಡಕ್ ಆಗಿ ಸಂದೇಶವನ್ನ ನೀಡಿದರು. ಈ ಸಂದರ್ಭದಲ್ಲಿ ಪೊಲೀಸರು ಮಧ್ಯಸ್ಥಿಕೆಯನ್ನ ವಹಿಸಿ ಸಮಸ್ಯೆಯನ್ನ ಸರಿಪಡಿಸಿದರು. ಅಲ್ಲದೆ 2 ಪಕ್ಷದ ಮುಖಂಡರಿಗೆ ತಿಳುವಳಿಕೆ ಹೇಳಿ ಎಲ್ಲರಿಗೆ ಮರಳಿ ಕಳುಹಿಸಿದರು. ಈ ಪ್ರಕಾರ ಮುಂದಿನ ದಿನಗಳಲ್ಲಿ ಇವರು ನೂರಾರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀಡಲು, ಕಾಮಗಾರಿಗಳ ಸಂಪೂರ್ಣ ಮಾಹಿತಿ ನೀಡಲು ಸಿದ್ಧರಿದ್ದೇವೆ ಎಂದು ಅಕ್ಕೊಳ್ಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇಂದ್ರಜಿತ್ ಸೊಳಂಕುರೆ ಸಾರ್ವಜನಿಕರನ್ನ ಉದ್ದೇಶಿಸಿ, ಪತ್ರಕರ್ತರನ್ನ ಉದ್ದೇಶಿಸಿ ಸತ್ಯ ಸಂಗತಿಯನ್ನ ಹೊರಗೆ ತರಬೇಕೆಂದು ವಿನಂತಿಸುತ್ತಾ ತಮ್ಮ ಮಾತುಗಳಿಗೆ ವಿರಾಮ ನೀಡಿದರು. ಈ ಸಂದರ್ಭದಲ್ಲಿ ಅಕ್ಕೊಳ್ಳ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಮುಖಂಡರು, ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಹಾಗೂ ನೂರಾರು ಸಂಖ್ಯೆಯಲ್ಲಿ 2 ಗುಂಪುಗಳನ್ನು
ಕೂಡ ಜನರು ಜಮೆಯಾಗಿದ್ದರು. ಸ್ಥಳದಲ್ಲಿ ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಂಡಿದ್ದರು. मी अकोला ग्रामपंचायत अध्यक्ष इंद्रजित सोळंके आज कुठलीही माहिती मला नसताना आज अकोलमधील एक ठराविक त्यामध्ये अर्जदार म्हणून श्री धनाजी आनंददार चव्हाण आणि अकोलमधील इतरत्र ग्रामस्थ आज सकाळी 10 वाजता काही तर मोर्चा घेऊन येणार अशी बातमी मला समजली. त्या अनुषंगानं मी आज इथं सर्व प्रेस मीडियाला माझ्या ग्रामपंचायतीचे माजी अध्यक्ष युवराज पाटील तसेच माजी अध्यक्षा सो अनिता चंद्रकांत मुगारे वहिनी तसेच अनिता विश्वास कुंभार आणि ग्रामपंचायतीच्या पीडीओ श्रीयान गोपागोळ मॅडम आणि इथं उपस्थित आमचे ग्रामपंचायतीचे सर्व सदस्य आणि उपस्थित प्रेस मीडिया पत्रकार व अकोलमधील ग्रामस्थ यांना मी एक मुलाखत द्यायची असं ठरवलं. कारण की साधारणतः 2020-21 या साली अकोलमध्ये एक परिवर्तन घडलं आणि ते राष्ट्रवादी काँग्रेस आणि काँग्रेसच्या माध्यमातून गावानं आम्हाला 23पैकी 20 सीटा निवडून दिल्या आणि त्या अनुषंगानं त्या पॅनेल प्रमुखामध्ये मी नावं घेऊ इच्छितो. सन्माननीय राजू पाटील, सन्माननीय बाबा पाटील, सन्माननीय चेतन स्वामी माजी जिल्हामध्ये सदस्य तसेच बाबासाहेब वासवले असतील, विवेकानंद सोळंके असतील, सुहास पाटील असतील आणि धनाजी आनंददार चव्हाण हे आमचे पॅनेल प्रमुख म्हणून आम्हाला लाभलेले होते. त्यांच्या अनुषंगानं आम्ही 2020-21 साली सर्वांच्या मतानं 2021 साली आमच्या वहिनी अनिता चंद्रकांत मुगारे ह्या ग्रामपंचायतीच्या अध्यक्षा झाल्या. या 1.25 वर्षाच्या कारकिर्दीमध्ये साधारणतः कोरोनाचा पिरियड असल्या कारणानं थोडीशी कामं आमची स्लो गतीने चालू झाली. साधारणतः 21च्या नंतरनं महात्मा गांधी नरेगा योजनेमधून जी काय कामं केली त्या कामाचा नारळ हे आमच्या पॅनेल प्रमुखांनी फोडला आणि त्यानंतर 1.25 वर्षानं परत एकदम अध्यक्षपदाची निवड आली. त्यानंतर अनिता विश्वास कुंभार या अध्यक्ष झाल्या. बाबा तुम्ही आलाय तर ठीक आहे, गावची लोक जर मान्य केली तर आम्ही त्या गावच्या सोबत मी पण असणार आहे. मी एकटाच तक्रार करणारा कोण आहे एवढं मी त्यांना सांगितलेलं आहे आणि त्या माध्यमातून हे गेल्या 1.5-2 महिन्यापासून हे सगळं चाललेलं आहे. त्यानंतर 24 गेली, 30 गेली, 30 नंतर कसं आहे की मी 27 तारखेला अर्ज दिलेला आहे. मला जी कागद पाहिजे ती त्या कागदपत्रांची पूर्तता यांनी आजपर्यंत केलीच नाहीत. त्याच्यानंतर मध्यंतरी एकदा आलो त्यावेळी पण सध्याचे चेअरमन होते, पीडीओ मॅडम होत्या. पीडीओ मॅडमना मी भेटलो त्यावेळी पीडीओ मॅडम म्हणाल्या म्हणजे त्या दिवशी होता गुरुवार, शनिवारपर्यंत मी मला कागद द्या म्हणत होतो. त्यांनी काय म्हटले नोट कॅमेरा घेऊन या कागदपत्र मी मागत होतो. कागदपत्र त्यावेळी म्हणजे रूल्स नव्हता किंवा प्रोसेस, त्यामुळे आम्ही ते ठेवलेलं नाही. मग जेवढे आहेत तुमच्या प्रोसेसमध्ये आहेत तेवढी कागद मला द्या आणि जे काय बाबा तुमच्या प्रोसिजरमध्ये नव्हतं म्हणून तुम्ही ठेवलेलं नाही तर तसं लेखी तुम्ही आम्हाला द्या हे सांगून मी गेलो होतो. त्यावेळी पीडीओ मॅडमनी मंगळवारचा वेळ घेतला होता. मंगळवारी म्हणजे मी गुरुवारी आलो होतो, मंगळवारचा वेळ घेतला. तो मंगळवार जाऊन म्हणजे 18 तारीखी तो मंगळवार जाऊन आज 20 ते 22-25 दिवस झाले, अजूनही मला कागद पोचली नाहीत. म्हणून हे सगळ्या गोष्टी करणं भाग पडल्या. या सगळ्या ग्रामस्थांनी याचा विचार करावा आणि हे जे काही काम आहे किंवा गावात जे काही कामं झालेले आहेत ही कामं खरोखर झालेली आहेत काय नाही झालेले आहेत हे ग्रामस्थांनीच त्याचा म्हणजे हे करावा. कारण का आम्ही म्हणतोय आम्ही काय मी माझ्या वैयक्तिकसाठी झालेलं नाही. जे काही कामं केल्या त्या कामामध्ये चांगली कामं व्हावीत एवढाच विषय आहे. कोणावरही वैयक्तिक रोष असायचा विषय नाही. जे काही कामं आपण करतोय, जे बाबा लोक आम्हाला निवडून देतात, एक विश्वास ठेवून निवडून देतात, त्या विश्वासाला कुठेही आपण तडा न जाऊ देता काम चांगल्या प्रकारे होणं हे आपलं कर्तव्य असतंय. एखाद्या गोरगरिबाला आपण शेड घातलोय किंवा काय तर सुशकटा काढायला लावलोय तर त्या लोकांना त्यांचे जे काही खर्च केलेली रक्कम आहे किंवा जे कष्ट केलेले त्यांचे पैसे आहेत त्यांच्यापर्यंत पोहोचवणं हे आमचं म्हणजे ग्रामपंचायत सदस्य असो, चेअरमन असो किंवा पीडीओ असो, ग्रामपंचायतमधले सगळे जे स्टाफ मेंबर असो, ह्या सगळ्यांचं कर्तव्य असतं की त्या लोकांच्यापर्यंत ते लवकरात लवकर पोहोचावं. आणि तशा माध्यमातून ह्या अकोळ गावामध्ये बऱ्याच ठिकाणी आज बऱ्याच प्रॉब्लेम चालू आहेत. ग्राम आहे पण पुढं होऊन कोणीही बोलत नाही.